ಬರ್ರಿ ಈ ಕಡೆ ಕೊಡ್ರಿ. ಮ್ಯಾಗ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮ್ಯಾಗ ಕೊಡ್ರಿ, ಕುರ್ಚಿ ಮ್ಯಾಗ ಕೊಡ್ರಿ. ವಿಶ್ವಗುರು ಬಸವಣ್ಣನವರನ್ನ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿಕೊಂಡು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀ ಚರಣಕ್ಕೂ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರ ಶ್ರೀ ಚರಣಕ್ಕೆ ಭಕ್ತಿಯ ಶರಣಾರ್ಥನ ಅರ್ಪಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಈಗ ಈ ಒಂದು ಸಭೆಯಕ್ಕಿಂತ ಮುಂಚೆ ವಚನ ಪ್ರಾರ್ಥನೆಯನ್ನು ಮಾಡಿ ವಚನಿಸಿ ಅವರೆಲ್ಲ ಒಂದು ವಚನ ಪ್ರಾರ್ಥನೆ ಮಾಡಿಸಿ ನನ್ನ ಮಗಳಾದ ಅಂತ ಹೇಳ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ 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 ಬ ಎಂದರೆ ಭಕ್ತಿಯ ರೂಪ, ಬ ಎಂದರೆ ಭಕ್ತಿಯ ರೂಪ, ಸ ಎಂದರೆ ಜ್ಞಾನದ ರೂಪ, ಸ ಎಂದರೆ ಜ್ಞಾನದ ರೂಪ, ವ ಎಂದರೆ ವೈರಾಗ್ಯದ ರೂಪ, ವ ಎಂದರೆ ವೈರಾಗ್ಯದ ರೂಪ. ಬಸವ 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 ಕಾಯಕವೇ ಕೈಗನ್ನಡಿದ ಸೋಹದ ಮುನ್ನುಡಿ, ಕಾಯಕವೇ ಕೈಗನ್ನಡಿದ ಸೋಹದ ಮುನ್ನುಡಿ, ಅನುಭವದ ಆಶ್ರಯವೇ ಬದುಕಿಗೆ ಶ್ರೀಗುಡಿ, ಅನುಭವದ ಆಶ್ರಯವೇ ಬದುಕಿಗೆ ಶ್ರೀಗುಡಿ. ಬಸವ 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 ಬಸವಯ್ಯ ಬಸವರಸ ಬಸವ ತಂದೆ, ಬಸವಯ್ಯ ಬಸವರಸ ಬಸವ ತಂದೆ, ಪಾಲಿಸಯ್ಯ ಅಥನೇಶ ಶರಣು ಬಂದೆ, ಪಾಲಿಸಯ್ಯ ಅಥನೇಶ ಶರಣು ಬಂದೆ. ಬಸವ 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 ಬಸವ. ವಚನ ಪ್ರಾರ್ಥನೆ ನಡೆಸಿಕೊಟ್ಟರು ಚಾಲನೆ ಕೊಟ್ಟಾಗಿದೆ ಹಳ್ಳಿ ಪ್ರವಚನ. ಅನಂತ ಶರಣಾರ್ಥಿಗಳು. ಈಗ ಪರಮ ಪೂಜ್ಯರಿಂದ ಆಶೀರ್ವಚನಗಳನ್ನು ತರಿಸುತ್ತಾರೆ. ಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನ ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ದಿವಸ ಈ ಒಂದು ಶ್ರಾವಣ ಮಾಸದ ನಿಮಿತ್ತ ಊರೂರುಗಳಲ್ಲಿ ಪ್ರವಚನ ನಡೆಸಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಶರಣು ಶರಣಾರ್ಥಿ. ಈಗಾಗಲೇ ಅಪ್ಪವ್ರದ್ದು ಅವ್ರ ಹೃದಯವಂತಿಕೆ, ಅವರ ಒಂದು ಇಚ್ಛಾಶಕ್ತಿ, ಅವ್ರ ಸಂಕಲ್ಪ, ಅವ್ರ ದೂರದೃಷ್ಟಿ, ಅವ್ರ ಕಳಕಳಿ ಏನು ಅಂದರೆ ಈ ಸಮಾಜವನ್ನು ಸದಾ ಸನ್ಮಾರ್ಗದಲ್ಲಿರಬೇಕು, ಈ ಜನಸ್ತೋಮ ಒಳ್ಳೆ ಮಾರ್ಗದಾಗ ಈ ಶರಣರ ಒಂದು ತತ್ವದ ಆಧಾರ ಮೇಲೆ ನಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ಇವತ್ತು ಭೌತಿಕ ಶ್ರೀಮಂತ ಕಡೆ ದಿನಕ್ಕೆ ದಿನ ಹೆಚ್ಚು ಅದರಲ್ಲೇ ಹೆಜ್ಜೆ ಇಡ್ಲತ್ತಾರೆ. ಆದರೆ ಶರಣರು
ಮಹಾತ್ಮರು ಮಹಾಪುರುಷರು ಎಲ್ಲರೂ ಭಾಳ ಬದುಕಿದ್ದು ಹೊರಗೆ ಎಷ್ಟು ಮಹತ್ವ ಕೊಡ್ತೇವೋ ಒಳಗೂ ಅಷ್ಟೇ ಮಹತ್ವ ಕೊಡಬೇಕು. ಒಳಗಣನೂ ಹೊರಗಣ ಶೃಂಗಾರ, ಒಳಗೆ ಭೀ ಶೃಂಗಾರ ಇರಬೇಕನ್ನೋದೇ ಅಪ್ಪವ್ರದ್ದು ಶರಣರದ್ದು ಆ ಬದುಕಾಗಿತ್ತು. ಅಪ್ಪವ್ರ ಸಂಕಲ್ಪ, ಅಪ್ಪವರು ಎಲ್ಲರದು ಆ ರೀತಿ ಮನಗಳಲ್ಲಿ ತುಂಬಬೇಕನ್ನುವ ಸದುದ್ದೇಶ ಇಟ್ಕೊಂಡು ಸುಮಾರು ವರ್ಷದಿಂದ, ಇದು 4 ದಶಕದಿಂದ ಅಪ್ಪಗಳು ಇಲ್ಲಿ ಭಾಲ್ಕಿಯಲ್ಲಿ ಪ್ರವಚನವನ್ನು ನೀಡ್ತಾ ಇದ್ದಾರೆ. ಕೇವಲ ನಾನಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಒಂದೊಂದು ಊರುಗಳಲ್ಲಿ ಪ್ರವಚನ ಮಾಡಿ ಒಂದು ಸನ್ಮಾರ್ಗಕ್ಕೆ ಬರಬೇಕನ್ನೋದೇ ಅಪ್ಪವ್ರ ಕಳಕಳಿ ಇದೆ. ಇವತ್ತಿನ ಯುವ ಶಕ್ತಿ ನಾವು ನೋಡಿದ್ರೆ ಒಂದೊಂದು ಸರ್ತಿ ಜನ್ಮ ನೀಡಿರ್ತಕ್ಕಂಥ ತಾಯಿ ತಂದೆಗೆ ಸಾವು ಜೀವ ಮಧ್ಯದಾಗ ಒಂದು ರೀತಿ ಹೊಯ್ದಾಡ್ತಾ ಇರ್ತದೆ ಮನಸ್ಸು. ಅಂದ್ರೆ ಅಷ್ಟು ಕಲುಷಿತ ಇಂದಿನ ಯುವ ಶಕ್ತಿ. ಯಾಕಂದ್ರೆ ಗೋಲ್ಡ್ ಮೆಡಲ್ಲು ತಕೊಂಬದ ಒಂದು ಕಡೆ ಇದ್ರೆ, ಎಷ್ಟು ಅಂಕ ತಕೊಂಬದ ಮಹತ್ವ ಇದ್ರೆ, ಅದಕ್ಕಿಂತ ಮಹತ್ವದೇನು ಅಂದ್ರೆ ಆಚಾರ ನಡವಳಿಕೆ, ಅವರು ಶುದ್ಧ ಶರೀರ ಇಟ್ಕೊಂಡು ಸಾಧನೆ ಮಾಡಿದ್ರೆ ಅದು ನಿಜವಾದ ತಾಯಿ ತಂದೆ ಕೊಡ್ತಕ್ಕಂಥ ಗೌರವ. ಅದು ನಿಜಕ್ಕೂ ಭಾರತಕ್ಕೊಂದು ಆ ಘನತೆ ಗೌರವವನ್ನು ಹೆಚ್ಚಿಸಿದಂಗೆ. ಇವತ್ತಿಂದೆಲ್ಲ ಯೂತ್ ಶಕ್ತಿ ನೋಡಬೇಕು. 1 ತಾರೀಕು ಬಂತು ಜನವರಿ ಅಂದರೆ ಏನೆಲ್ಲೋ ಹೋಗಿ ಏನೇನು ಯಾವ ರೀತಿ ಅವು ಏನು ಹೆಂಗೆ ಅವು ಆ ಪ್ರಾಣಿಗಳು ಭೀ ಅಷ್ಟು ಹೊಲಸು ಮಾಡ್ಕೊಂಬಲ್ಲ, ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಈ ಶರೀರ ಮನಸ್ಸು ಹೊಲಸು ಮಾಡ್ಕೊಳ್ತಕ್ಕಂಥ ಒಂದು ವಾತಾವರಣ ಇಂದಿನ ಯೂತ್ ಶಕ್ತಿ ಬಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಭಾರತ ಅಂದ್ರೆ ಯೂತ್ ಶಕ್ತಿ ಅಂತಕ್ಕಂಥ ಒಂದು ಸಂದೇಶ ಪ್ರಪಂಚಕ್ಕೆ ಭಾರತ ಕೊಟ್ಟಿದ್ದು. ಆದರೆ ಯುವಕರು ಯಾವ ಕಡೆ ನಡೀತಾ ಇದ್ದಾರೆ ಇವತ್ತು, ಅನೇಕ ದುರ್ಗುಣ ದುಶ್ಚಟ ನಶಾ ಇವೇನೇನೋ ನಡೀತಾ ಇವೆ. ಇದನ್ನು ಹೋಗಲಾಡಿಸ್ಬೇಕಾದ್ರೆ ಅವ್ರಿಗೆ ಸಂಸ್ಕಾರ ಚಲೋ ಬೇಕು. ಆ ವಾತಾವರಣ ಆ ಪರಿಸರ ಅದನ್ನು ಕೊಡದೆ ನಿಜವಾದ ಜೀವನ ಮೌಲ್ಯ ಅದ ಅನ್ನುವ ಸದುದ್ದೇಶ ಇಟ್ಕೊಂಡು ಅಪ್ಪೋರು ಕೇವಲ ನಾನು ಒಬ್ಬವನಲ್ಲ, ನನ್ನ ಸುತ್ತಮುತ್ತ ಎಲ್ಲ ಕಡೆ ಪ್ರವಚನ ನಡಿಬೇಕು, ಎಲ್ಲ ಊರುಗಳಲ್ಲಿ ನಡಿಬೇಕಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಈಗಾಗಲೇ ಭಾಲ್ಕಿ, ಬಸವ ಕಲ್ಯಾಣ, ಸಂತಪುರ, ಔರಾದ್, ಕಮಲ್ನಗರ್, ಸಂಗಮ್, ಕಾಸರಗೋಡು, ಅನೇಕ ಆ ಕಡೆ ಕಂದಗೂರು ಒಂದು 30 ಕಡೆ ಪ್ರವಚನಗಳಿವೆ. ಹೀಗಾಗಿ ಇವತ್ತು ಸಾಯಂಕಾಲ ಬೀದರ್ದಲ್ಲಿದೆ. ಇಲ್ಲಿ ಭಾಲ್ಕಿ ತಾಲೂಕದಲ್ಲಿ ಅಪ್ಪವ್ರದ್ದು ಉದ್ದೇಶ ಏನು ಅಂತಂದ್ರೆ ಮಠದಿಂದ ಒಬ್ಬರು ಗುರುಗಳು ಹೋಗಿ ಅಲ್ಲಿ ಪ್ರವಚನ ಮಾಡಬೇಕು. ಒಂದು 30 ಹಳ್ಳಿಗಳಲ್ಲಿ 30 ಜನ 30 ಪ್ರವಚನವನ್ನು ಕೊಡಬೇಕು ಮಠದಿಂದ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಭಾಲ್ಕಿ ತಾಲೂಕ, ಈ ಕಡೆ ಮದಕಟ್ಟಿ, ಖಟಕ್ ಚಿಂಚೋಳಿ, ಈ ಸೈಡ್ ಭಾತಮ್ರ, ಆ ಕಡೆ ಹಲಬರ್ಗ, ಧನ್ನೂರು, ಒಂದು ಹುಬ್ಳಿ ಮಟ್ಟಗಳಿವೆ. ಅದರಲ್ಲಿ ಒಂದು 10 ಊರುಗಳು ಅದನ್ನು ಅವರಿಗೆಲ್ಲರಿಗೆ ಕರೆಸಿ ಅವ್ರಿಗೆ ವಿಶ್ವಾಸದಾಗ ತಗೊಂಡು ಇವತ್ತಿನ ದಿನ ದಾಡ್ಗೆ ಆದರೆ ಮರುದಿನ ಮತ್ತು ಅಲ್ಲಿ ಮದಕಟ್ಟಿ ಇರ್ಬೋದು, ಅಥವಾ ಈ ಕಡೆ ಸಿದ್ದಾಪುರ ವಾಡಿ ಆದರೆ ಆ ಕಡೆ ಭಾತಮ್ರ ಇರ್ಬೋದು, ಈ ಕಡೆ ಕುರುಬಖೇಳ್ಗಿ, ಈ ಕಡೆ ನಮ್ಮ ಕದ್ಲಾಬಾದು, ಕಡ್ಯಾಳು, ತಳವಾಡು, ಸಿದ್ದೇಶ್ವರು, ಜಾಂತಿ, ಈ ಕಡೆ ತರ್ನಳ್ಳಿ, ತೆಗಂಪುರು, ಹಿಂಗೆ ಒಂದು 30 ಊರುಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಆ ಹಿನ್ನೆಲೆ ಇಟ್ಕೊಂಡು ನಮ್ಮ ಕುರುಬಖೇಳ್ಗಿಯಿಂದ